ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಸಮಸ್ಯೆಗಳು ನಮ್ಮನ್ನು ಬಿಡದೆ ಕಾಡುತ್ತಿರುತ್ತವೆ. ಉದ್ಯೋಗದಲ್ಲಿ ಹಿನ್ನಡೆ, ದಾಂಪತ್ಯದಲ್ಲಿ ಕಲಹ ಅಥವಾ ಅನಾರೋಗ್ಯ, ಹೀಗೆ ಹಲವು ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಕ್ಷೇತ್ರಗಳ ಉಲ್ಲೇಖವಿದೆ. ಇಂದು ನಾವು ಮಾತನಾಡುತ್ತಿರುವುದು ಕನ್ಯಾ ರಾಶಿಯವರ ಬಗ್ಗೆ. ಹೌದು, ಕನ್ಯಾ ರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಒಂದು ಅದ್ಭುತ ದೇವಸ್ಥಾನ ತಮಿಳುನಾಡಿನಲ್ಲಿದೆ. ಆ ದೇವಸ್ಥಾನ ಯಾವುದು? ಅಲ್ಲಿಗೆ ಹೋದರೆ ಕನ್ಯಾ ರಾಶಿಯವರಿಗೆ ಸಿಗುವ ಫಲಗಳೇನು? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ವಿವರಿಸಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕನ್ಯಾ ರಾಶಿಯವರ ಪಾಲಿನ ಲಕ್ಕಿ ಟೆಂಪಲ್ ಅಥವಾ ಭಾಗ್ಯದಾಯಕ ಕ್ಷೇತ್ರ ಎಂದರೆ ಅದು ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲೆಯ ತಿರುಕಜಕುಂದ್ರನ್ನಲ್ಲಿರುವ ಶ್ರೀ ವೇದಗಿರೀಶ್ವರ ದೇವಸ್ಥಾನ. ಇದು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಶಾಲಿ ಕ್ಷೇತ್ರ. ಈ ದೇವಸ್ಥಾನವು ಒಂದು ಸುಂದರವಾದ ಬೆಟ್ಟದ ಮೇಲಿದೆ. ಚೆನ್ನೈನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಮಹಾಬಲಿಪುರಂ ಪ್ರವಾಸಕ್ಕೆ ಹೋಗುವವರು ಖಂಡಿತವಾಗಿಯೂ ಇಲ್ಲಿಗೆ ಭೇಟಿ ನೀಡಬಹುದು. ಇಲ್ಲಿರುವ ಶಿವಲಿಂಗವನ್ನು ಪೂಜಿಸುವುದು ಕನ್ಯಾ ರಾಶಿಯವರಿಗೆ ಅತ್ಯಂತ ಮಂಗಳಕರ ಎಂದು ನಂಬಲಾಗಿದೆ. ಕನ್ಯಾ ರಾಶಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿವಂತಿಕೆ, ಸಂವಹನ, ಚರ್ಮದ ಆರೋಗ್ಯ ಮತ್ತು ವ್ಯಾಪಾರಕ್ಕೆ ಕಾರಕನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಬುಧನು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಅಶುಭ ಫಲಗಳನ್ನು ನೀಡುತ್ತಿದ್ದರೆ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಯಶಸ್ಸು ಸಿಗುವುದು ಕಷ್ಟವಾಗುತ್ತದೆ. ಶ್ರೀ ವೇದಗಿರೀಶ್ವರ ಕ್ಷೇತ್ರವು ಬುಧ ಗ್ರಹದ ದೋಷಗಳನ್ನು ಪರಿಹರಿಸುವ ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಪರಿಸರ ಮತ್ತು ದೇವಸ್ಥಾನದ ಸ್ಪಂದನಗಳು ಬುಧನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿ ಕನ್ಯಾ ರಾಶಿಯವರಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತವೆ. ಈ ದೇವಸ್ಥಾನಕ್ಕೆ ಇರುವ ಮತ್ತೊಂದು ಹೆಸರು ಗಿಡುಗಗಳ ದೇವಸ್ಥಾನ. ಸ್ಥಳೀಯವಾಗಿ ಇದನ್ನು ಪಕ್ಷಿತೀರ್ಥ ಎಂದು ಕರೆಯುತ್ತಾರೆ. ಇಲ್ಲಿನ ಒಂದು ವಿಶೇಷತೆ ಎಂದರೆ ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ 2 ಗಿಡುಗಗಳು ದೇವಸ್ಥಾನಕ್ಕೆ ಬಂದು ಅಲ್ಲಿ ನೀಡುವ ಪ್ರಸಾದವನ್ನು ಸ್ವೀಕರಿಸುತ್ತವೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಈ ಗಿಡುಗಗಳು ಕೇವಲ ಪಕ್ಷಿಗಳಲ್ಲ, ಇವು ಶಾಪಗ್ರಸ್ತ 8 ಮಂದಿ ಋಷಿಗಳು. ಅವರು ಮುಕ್ತಿಯನ್ನು ಬಯಸಿ ಇಲ್ಲಿ ತಪಸ್ಸು ಮಾಡಿದ್ದರು ಎನ್ನಲಾಗುತ್ತದೆ. ಕನ್ಯಾ ರಾಶಿಯವರಿಗೆ ಪಿತೃದೋಷ ಅಥವಾ ಪೂರ್ವಜರ ಶಾಪದ ಪ್ರಭಾವವಿದ್ದರೆ ಈ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನ ಮಾಡುವುದರಿಂದ ಆ ದೋಷಗಳು ನಿವಾರಣೆಯಾಗುತ್ತವೆ. ತಮಿಳುನಾಡಿನ ತಿರುಕಜಕುಂದ್ರಂನಲ್ಲಿರುವ ಶ್ರೀ ವೇದಗಿರೀಶ್ವರ ದೇವಸ್ಥಾನವನ್ನು ಗಿಡುಗಗಳ ದೇವಸ್ಥಾನ ಎಂದು ಕರೆಯಲು ಅತ್ಯಂತ ಕುತೂಹಲಕಾರಿ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. 1. ಪೌರಾಣಿಕ ಹಿನ್ನೆಲೆ. 8 ಮಂದಿ ಋಷಿಗಳ ಕಥೆ. ಪುರಾಣಗಳ ಪ್ರಕಾರ ಬ್ರಹ್ಮನ ಮಾನಸ ಪುತ್ರರಾದ 8 ಮಂದಿ ಋಷಿಗಳು ಅಂದರೆ ಸಪರಿವಾರದವರು ಶಿವನ ಕುರಿತು ಕಠಿಣ ತಪಸ್ಸು ಮಾಡುತ್ತಾರೆ. ಆದರೆ ತಪಸ್ಸಿನ ನಡುವೆ ಅಹಂಕಾರ ಅಥವಾ ಸಣ್ಣ ತಪ್ಪಿನ ಕಾರಣದಿಂದಾಗಿ ಅವರು ಶಿವನ ಶಾಪಕ್ಕೆ ಒಳಗಾಗುತ್ತಾರೆ. ಶಿವನು ಅವರನ್ನು ಗಿಡುಗಗಳಾಗಿ ಜನ್ಮ ತಾಳುವಂತೆ ಶಾಪ ನೀಡುತ್ತಾನೆ. ಶಾಪ ವಿಮೋಚನೆ. ಈ ಋಷಿಗಳು ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದಾಗ ಶಿವನು ಅವರಿಗೆ ಪ್ರತಿ ಯುಗದಲ್ಲೂ ದೈವಿಕ ಪಕ್ಷಿಗಳಾಗಿ ಜನಿಸಿ ಕಲಿಯುಗದ ಅಂತ್ಯದವರೆಗೆ ನನ್ನನ್ನು ಪೂಜಿಸಿದರೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾನೆ. ಯುಗಗಳ ಸಂಚಾರ. ನಂಬಿಕೆಯ ಪ್ರಕಾರ ಕೃತ ಯುಗದಲ್ಲಿ 2 ಋಷಿಗಳು ಮುಕ್ತಿ ಪಡೆದರು. ತ್ರೇತಾಯುಗದಲ್ಲಿ 2, ದ್ವಾಪರ ಯುಗದಲ್ಲಿ 2 ಮುಕ್ತಿ ಪಡೆದರು. ಈಗ ಕಲಿಯುಗದಲ್ಲಿ ಉಳಿದಿರುವ 2 ಋಷಿಗಳು ಪುಷ್ಯ ಮತ್ತು ವೃದ್ಧ ಎಂಬ ಹೆಸರಿನ ಗಿಡುಗಗಳಾಗಿ ಈ ಬೆಟ್ಟದಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದೆ. 2. ದೈನಂದಿನ ಪವಾಡ. ಪ್ರಸಾದ ಸ್ವೀಕರಿಸುವ ಗಿಡುಗಗಳು. ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಪ್ರತಿದಿನ ಮಧ್ಯಾಹ್ನ ಸುಮಾರು 11:30ರಿಂದ 12ರ ಅವಧಿಯಲ್ಲಿ 2 ಗಿಡುಗಗಳು ಬೆಟ್ಟದ ಮೇಲಿರುವ ದೇವಸ್ಥಾನಕ್ಕೆ ಬರುತ್ತವೆ.
ದೇವಸ್ಥಾನದ ಅರ್ಚಕರು ಈ ಪಕ್ಷಿಗಳಿಗಾಗಿ ವಿಶೇಷವಾಗಿ ತಯಾರಿಸಿದ ಸಕ್ಕರೆ, ಬೆಲ್ಲ ಮತ್ತು ತುಪ್ಪ ಮಿಶ್ರಿತ ಅನ್ನದ ಪ್ರಸಾದವನ್ನು ಸಿದ್ಧಪಡಿಸಿರುತ್ತಾರೆ. ಈ ಗಿಡುಗಗಳು ಆಕಾಶದಿಂದ ಕೆಳಗಿಳಿದು ಬಂದು ಅರ್ಚಕರ ಕೈಯಿಂದಲೇ ಪ್ರಸಾದವನ್ನು ಸ್ವೀಕರಿಸುತ್ತವೆ. ಇವು ಕಾಶಿ ಅಂದರೆ ವಾರಣಾಸಿಯಿಂದ ಹಾರಿ ಬರುತ್ತವೆ ಮತ್ತು ಪ್ರಸಾದ ಸ್ವೀಕರಿಸಿದ ನಂತರ ರಾಮೇಶ್ವರಂ ಕಡೆಗೆ ಹಾರಿ ಹೋಗುತ್ತವೆ ಎಂಬುದು ಭಕ್ತರ ಗಾಢ ನಂಬಿಕೆ. 3. ಹೆಸರಿನ ಅರ್ಥ. ತಿರುಕಜಕುಂದ್ರಂ. ತಮಿಳು ಭಾಷೆಯಲ್ಲಿ ಈ ಸ್ಥಳದ ಹೆಸರೇ ಈ ಹಿನ್ನೆಲೆಯನ್ನು ಸಾರುತ್ತದೆ. ತಿರು ಅಂದರೆ ಪವಿತ್ರ, ಕಜಕು ಅಂದರೆ ಗಿಡುಗ ಅಥವಾ ಹದ್ದು, ಕುಂದ್ರಂ ಅಂದರೆ ಬೆಟ್ಟ ಅಂದರೆ ಪವಿತ್ರ ಗಿಡುಗಗಳ ಬೆಟ್ಟ ಎಂದೇ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ. 4. ವೇದಗಳೇ ಬೆಟ್ಟವಾದ ಹಾದಿ. ಈ ಬೆಟ್ಟವನ್ನು ವೇದಗಿರೀಶ್ವರ ಎಂದು ಕರೆಯಲು ಕಾರಣವಿದೆ. 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ಪರ್ವತದ ರೂಪದಲ್ಲಿ ಇಲ್ಲಿ ನೆಲೆಸಿವೆ ಎಂಬ ಐತಿಹ್ಯವಿದೆ. ಶಿವನು ಈ 4 ವೇದಗಳ ಬೆಟ್ಟದ ಮೇಲೆ ನೆಲೆಸಿರುವುದರಿಂದ ಆತನಿಗೆ ಶ್ರೀ ವೇದಗಿರೀಶ್ವರ ಎಂಬ ಹೆಸರು ಬಂದಿದೆ. 5. ಕನ್ಯಾ ರಾಶಿಯವರಿಗೆ ಇದರ ಪ್ರಾಮುಖ್ಯತೆ ಏನು? ಐತಿಹಾಸಿಕವಾಗಿ ಈ ಕ್ಷೇತ್ರವು ಮುಕ್ತಿ ಕ್ಷೇತ್ರವಾಗಿದೆ. ಕನ್ಯಾ ರಾಶಿಯವರು ಬುದ್ಧಿವಂತಿಕೆಯನ್ನು ಇಷ್ಟಪಡುವವರು. ಋಷಿಗಳು ಗಿಡುಗಗಳ ರೂಪದಲ್ಲಿ ತಪಸ್ಸು ಮಾಡಿ ಜ್ಞಾನ ಮತ್ತು ಮುಕ್ತಿ ಪಡೆದ ಸ್ಥಳ ಇದಾದ್ದರಿಂದ ಕನ್ಯಾ ರಾಶಿಯವರು ಇಲ್ಲಿಗೆ ಭೇಟಿ ನೀಡಿದರೆ ಅವರ ಜಾತಕದಲ್ಲಿರುವ ಬುಧ ಗ್ರಹದ ದೋಷಗಳು ನಿವಾರಣೆಯಾಗಿ ಉನ್ನತ ಮಟ್ಟದ ಜ್ಞಾನ ಮತ್ತು ಮಾನಸಿಕ ಸ್ಪಷ್ಟತೆ ದೊರೆಯುತ್ತದೆ ಎಂಬುದು ಜ್ಯೋತಿಷ್ಯಶಾಸ್ತ್ರದ ನಂಬಿಕೆ. 6. ಶಂಕು ತೀರ್ಥದ ಪವಾಡ. ದೇವಸ್ಥಾನದ ಪಾದದಲ್ಲಿರುವ ಶಂಕುತೀರ್ಥ ಎಂಬ ಪುಷ್ಕರಣಿಯಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಒಂದು ನೈಸರ್ಗಿಕವಾದ ಶಂಕು ಉತ್ಪನ್ನವಾಗುತ್ತದೆ ಎಂಬುದು ಇಲ್ಲಿನ ಪ್ರತಿಯೊಂದು ಐತಿಹಾಸಿಕ ವಿಶೇಷ. ಈ ಶಂಕು ದೇವಸ್ಥಾನದ ಆವರಣದಲ್ಲಿರುವ ಸಂಗ್ರಹಾಲಯದಲ್ಲಿ ದರ್ಶನಕ್ಕೆ ಲಭ್ಯವಿದೆ. ಕನ್ಯಾ ರಾಶಿಯವರು ಇಲ್ಲಿಗೆ ಬರುವುದರಿಂದ ವಿಶೇಷ ಲಾಭಗಳು. ಕನ್ಯಾ ರಾಶಿಯವರು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಬುಧ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟವರು. ತಮಿಳುನಾಡಿನ ಈ ಶ್ರೀ ವೇದಗಿರೀಶ್ವರ ದೇವಸ್ಥಾನವು ಬುಧನ ದೋಷಗಳನ್ನು ನಿವಾರಿಸುವ ಶಕ್ತಿ ಹೊಂದಿದೆ ಎಂದು ನಂಬಲಾಗಿದೆ. ಕನ್ಯಾ ರಾಶಿಯವರು ಇಲ್ಲಿಗೆ ಭೇಟಿ ನೀಡುವುದರಿಂದ ಪಡೆಯಬಹುದಾದ ಸವಿಸ್ತಾರವಾದ ಲಾಭಗಳು ಇಲ್ಲಿವೆ. 1. ಬುಧ ಗ್ರಹದ ದೋಷ ನಿವಾರಣೆ. ಕನ್ಯಾ ರಾಶಿಯ ಅಧಿಪತಿ ಬುಧ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಬುಧನು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಅಶುಭ ಸ್ಥಾನದಲ್ಲಿದ್ದರೆ ಜೀವನದಲ್ಲಿ ಏಕಾಗ್ರತೆಯ ಕೊರತೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗುತ್ತದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದರಿಂದ ಬುಧ ಗ್ರಹವು ಪ್ರಸನ್ನನಾಗಿ ಜಾತಕದಲ್ಲಿನ ದೋಷಗಳು ಕಡಿಮೆಯಾಗುತ್ತವೆ. 2. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ. ಬುಧನು ವ್ಯಾಪಾರ ಮತ್ತು ಸಂವಹನದ ಕಾರಕ. ಕನ್ಯಾ ರಾಶಿಯವರು ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದರೆ ಅಥವಾ ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಇಲ್ಲಿನ ವೇದಗಿರೀಶ್ವರನ ದರ್ಶನವು ಅವರಿಗೆ ಹೊಸ ಹಾದಿಗಳನ್ನು ತೋರಿಸುತ್ತದೆ. ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭ ಮತ್ತು ಸ್ಥಿರತೆ ಕಂಡುಬರುತ್ತದೆ. 3. ಜ್ಞಾನ ಮತ್ತು ಏಕಾಗ್ರತೆ. ಈ ಬೆಟ್ಟವು 4 ವೇದಗಳ ಸಂಗಮ ಎಂದು ಕರೆಯಲ್ಪಡುತ್ತದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರು ಇಲ್ಲಿಗೆ ಭೇಟಿ ನೀಡಿದರೆ ಅವರ ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತದೆ. ಓದಿನಲ್ಲಿ ಆಸಕ್ತಿ ಹೆಚ್ಚುವುದು, ನೆನಪಿನ ಶಕ್ತಿ ವೃದ್ಧಿಸುವುದು ಮತ್ತು ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಪಡೆಯಲು ಈ ಕ್ಷೇತ್ರವು ಅತ್ಯಂತ ಫಲಪ್ರದವಾಗಿದೆ. 4. ದಾಂಪತ್ಯ ಕಲಹಕ್ಕೆ ಪರಿಹಾರ. ಕನ್ಯಾ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಅಥವಾ ಕಲಹಗಳಿದ್ದರೆ ಇಲ್ಲಿನ ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸುವುದರಿಂದ ದಂಪತಿಗಳ ನಡುವೆ ಸಾಮರಸ್ಯ ಮೂಡುತ್ತದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. 5. ಆರೋಗ್ಯ ಸುಧಾರಣೆ. ಜ್ಯೋತಿಷ್ಯದ ಪ್ರಕಾರ ಬುಧನು ನರಮಂಡಲ ಮತ್ತು ಚರ್ಮದ ಆರೋಗ್ಯವನ್ನು ನಿಯಂತ್ರಿಸುತ್ತಾನೆ. ಕನ್ಯಾ ರಾಶಿಯವರು ನರಸಂಬಂಧಿ ದೌರ್ಬಲ್ಯ ಅಥವಾ ದೀರ್ಘಕಾಲದ ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ಇಲ್ಲಿನ ಪರಿಸರದಲ್ಲಿ ಸಮಯ ಕಳೆಯುವುದು ಅವರ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. 6. ಪಿತೃದೋಷ ಮತ್ತು ಪೂರ್ವಜರ ಶಾಪ ನಿವಾರಣೆ. ಇಲ್ಲಿ ಋಷಿಗಳು ಗಿಡುಗಗಳ ರೂಪದಲ್ಲಿ
ಮುಕ್ತಿ ಪಡೆದಿದ್ದರಿಂದ ಈ ಕ್ಷೇತ್ರವು ಪಿತೃಕಾರ್ಯಗಳಿಗೆ ಮತ್ತು ಪಿತೃದೋಷ ನಿವಾರಣೆಗೆ ಹೆಸರಾಗಿದೆ. ಕನ್ಯಾ ರಾಶಿಯವರು ತಮ್ಮ ಜೀವನದ ಪ್ರಗತಿಯಲ್ಲಿ ಅಗೋಚರ ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಇಲ್ಲಿ ಬಂದು ದರ್ಶನ ಪಡೆಯುವುದರಿಂದ ಪೂರ್ವಜರ ಆಶೀರ್ವಾದ ದೊರೆತು ಕಷ್ಟಗಳು ದೂರವಾಗುತ್ತವೆ. 7. ಮಾನಸಿಕ ಶಾಂತಿ ಮತ್ತು ಸ್ಥಿರತೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಅತಿಯಾಗಿ ಆಲೋಚಿಸುವ ಸ್ವಭಾವದವರು. ಇಲ್ಲಿನ ಬೆಟ್ಟದ ಮೇಲೆ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಅಪಾರವಾದ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಗಮನಿಸಿ, ಈ ಎಲ್ಲ ಲಾಭಗಳನ್ನು ಪಡೆಯಲು ಕನ್ಯಾ ರಾಶಿಯವರು ಸಾಧ್ಯವಾದರೆ ಬುಧವಾರ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹೆಚ್ಚು ಪ್ರಸಕ್ತ. ನೀವು ಈ ದೇವಸ್ಥಾನಕ್ಕೆ ಹೋಗಲು ಯೋಜಿಸುತ್ತಿದ್ದರೆ ಈ ಅಂಶಗಳನ್ನು ಗಮನದಲ್ಲಿಡಿ. ದಿನ: ಆದಷ್ಟು ಬುಧವಾರ ಭೇಟಿ ನೀಡುವುದು ಕನ್ಯಾ ರಾಶಿಯವರಿಗೆ ಶ್ರೇಷ್ಠ. ಶಂಕುತೀರ್ಥ. ದೇವಸ್ಥಾನದ ಸಮೀಪವಿರುವ ಪವಿತ್ರ ಶಂಕುತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯಿರಿ. ಗಿರಿ ಪ್ರದಕ್ಷಿಣೆ. ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದನ್ನು ಮರೆಯಬೇಡಿ. ಇದು ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಮೆಟ್ಟಿಲುಗಳು. ಈ ದೇವಸ್ಥಾನ ಬೆಟ್ಟದ ಮೇಲಿರುವುದರಿಂದ ನೀವು 565 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ವಯಸ್ಸಾದವರು ಮತ್ತು ಮಕ್ಕಳಿದ್ದರೆ ಮುನ್ನೆಚ್ಚರಿಕೆ ವಹಿಸಿ. ಸಮಯ: ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಈ ಸುಂದರ ಮತ್ತು ಶಕ್ತಿಶಾಲಿ ಶ್ರೀ ವೇದಗಿರೀಶ್ವರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ದೇವರ ಅನುಗ್ರಹ ನಿಮ್ಮ ಮೇಲಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.